ಸರ್ ಇಷ್ಟೋ ತನಕ ನಾವು ಗ್ರಾನೈಟ್ನ ನೋಡಿದ್ವಿ. ಈಗ ಒಬ್ಬ ಕಸ್ಟಮರ್ ಬಂದ ತಕ್ಷಣ ಗ್ರಾನೈಟ್ ಒಂದು ಕಡೆ, ಎಲ್ಲ ಟೈಲ್ಸ್ ಒಂದು ಕಡೆ, ಇಂಟೀರಿಯರ್ ಒಂದು ಕಡೆ ಹುಡ್ಕಕ್ಕೆ ಆಗಲ್ಲ. ಸೊ ನಿಮ್ಮಲ್ಲಿ ಯಾವ್ಯಾವ ಥರ ಯೂನಿಕ್ ಇದೆ? ಬರೀ ಗ್ರಾನೈಟ್ ಮಾತ್ರ ಇದೆಯಾ? ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಬಂದರೆ? ಸೊ ಅದೇ ನಾವು ಫಸ್ಟ್ ಹೇಳಿದ್ವಿ ಮ್ಯಾಮ್. ಇವಾಗ ನಮ್ಮ ಹತ್ರ ಒಂದು ಶಾಪ್ಗೆ ಬಂದರೆ ನಮ್ಮದು ಇಲ್ಲಿ 3 ಯೂನಿಟ್ ಇದೆ. ಜಿಗ್ನಿ ಕಾಲಭೈರೇಶ್ವರ ಅಂದರೆ 3 ಯೂನಿಟ್ ಇದೆ. 3 ಯೂನಿಟಲ್ಲಿ ನಿಮಗೆ ಗ್ರನೈಟು, ಟೈಲ್ಸು, ಆರ್ಟಿಫಿಷಿಯಲ್ಸು, ಸ್ಮಾರ್ಟ್ ಮಾರ್ಬಲ್ಸು, ಕಾಟ್ಸ್, ಇಂಟೀರಿಯರ್ಗೆ ಏನು ಬೇಕಾಗಿರೋದು ಕಲ್ಲಲ್ಲಿ, ಸೊ ಎಲ್ಲ ಆಪ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ಸ್ ಇದೆ ಸರ್. ನೋಡ್ಬೋದಾ? ಹೌದು ಮ್ಯಾಮ್, ನಿಮಗೆ 1 by 1 ತೋರಿಸ್ತೀನಿ. ಇದು ನಮ್ಮದು ಯೂನಿಟ್ ಬಂದುಬಿಟ್ಟು ಟೈಲ್ಸ್ದು. ಸೊ ಟೈಲ್ಸಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ. 4x2, 2x2 ಎಲ್ಲ ಆಪ್ಷನ್ಸ್ ಇದೆ. ಎಕ್ಸೋರಾ ಬ್ರ್ಯಾಂಡು, ನಾನ್ ಎಕ್ಸೋರಾ ಬ್ರ್ಯಾಂಡು ಎಲ್ಲ ಆಪ್ಷನ್ಸ್ ಇದೆ. ಸೊ ಇದು ಫ್ಲೋರಿಂಗ್ ಟೈಲ್ಸು. ಇದೆಲ್ಲ ಏನು ನೋಡ್ತಾ ಇದ್ದರೆ ಇದೆಲ್ಲ ಫ್ಲೋರ್ದು ಟೈಲ್ಸು, 16x16 ಆ್ಯಂಡ್ ಅದು ACLದು ಕಾರ್ಡ್ಸ್, ಸ್ಪೆಕ್ಟಾದು ಕಾರ್ಡ್ಸು ಆ್ಯಂಡ್ 4x2 ಆಪ್ಷನ್ಸ್ ಎಲ್ಲ ಆಪ್ಷನ್ಸ್ ಅವೈಲೇಬಲ್ಸ್ ಇದೆ. ಸೊ ಇದೆಲ್ಲ ಯಾವುದಕ್ಕೆ ಯೂಸ್ ಆಗುತ್ತೆ? ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ ನೋಡಿ, ಕೆಲವೊಂದು ಕಸ್ಟಮರ್ಗೆ ಗೊತ್ತಿರಲ್ಲ, ನಾವು ಇದು ಕಲ್ಲು ನೋಡ್ತಾ ಇದ್ದೀವಿ, ಇದು ಫ್ಲೋರ್ ಪರ್ಪಸ್ ಯೂಸ್ ಮಾಡೋಣ, ಯಾವ ಪರ್ಪಸ್ ಯೂಸ್ ಮಾಡೋಣ. ಸೊ ಇದೆಲ್ಲ ಕಾರ್ಡ್ಸು, ಆರ್ಟಿಫಿಷಿಯಲ್ಸು ನಾವು ಕಿಚನ್ ಸೆಲ್ಫ್ ಪರ್ಪಸ್ ಯೂಸ್ ಮಾಡ್ತೀವಿ, ದೇವ್ರ ಮನೆಗೆ ಯೂಸ್ ಮಾಡ್ತೀವಿ. ಸೊ ಆ ಜಾಗ ಪಾಯಿಂಟಲ್ಲಿ ಇದು ಎಲ್ಲ ಯೂಸ್ ಆಗೋದು. ಟೈಲ್ಸ್ ಅಂದರೆ ನಾವು ಫ್ಲೋರ್ಗೆ ಯೂಸ್ ಮಾಡ್ತೀವಿ, ವಾಲ್ಗೆ ಯೂಸ್ ಮಾಡ್ತೀವಿ. ಸೊ ಗ್ರಾನೈಟ್ನೇ ಸೇಮ್ ಅದೇ ಪಾಯಿಂಟಿಗೆ ಯೂಸ್ ಮಾಡೋದು. ಸರ್ ಇಲ್ಲಿ ನಾವು ನೋಡ್ತಾ ಹೋದ್ರೆ ಯುನಿಕ್ ಸಿಂಕ್ಗಳೆಲ್ಲ ಇದಾವೆ. ಸೊ ನಾರ್ಮಲಿ ಮನೆ ಅಂತ ಬಂದಾಗ ವೈಟ್ ಸಿಂಕ್ಸ್ನ ನಾವು ವಾಶ್ ಬೇಸನ್ಸ್ನ ನಾವು ಜಾಸ್ತಿ ನೋಡ್ತೀವಿ. ಬಟ್ ನಿಮ್ಮಲ್ಲಿ ನೋಡಿದ್ರೆ ಎಲ್ಲ ಎಲೆ ಇರ್ಬೋದು, ಬೇರೆ ಬೇರೆ ಡಿಸೈನ್ಸ್ ಕಲ್ಲುದು ರೆಡಿ ಆಗಿರೋದು. ಇದು ಒಂದೊಂದು ಪೀಸ್ ನೋಡ್ತಾ ಇದ್ರೆ ಪ್ರತಿ ಒಂದು ಪೀಸು ಸಿಂಗಲ್ ಕಲ್ಲುದು ರೆಡಿ ಆಗಿರೋದು. ಸೊ ಇದು ಒಂಥರ ಯೂನಿಕ್. ಯಾವ ಥರ ನಿಮಗೆ ಡಿಸೈನ್ಸ್ ಬೇಕಂದ್ರೆ ಅದು ನಾವು ರೆಡಿ ಮಾಡಿಬಿಟ್ಟು ಕೊಡ್ಬೋದು. ಆರ್ಡರ್ ಬೇಸ್ ಮೇಲೆ ನಾವು ರೆಡಿ ಮಾಡ್ತೀವಿ. ಸರ್ ಮತ್ತೆ ಇಲ್ಲಿ ನಾವು ಈ ದೇವ್ರದ್ದು ಚಿತ್ರಗಳೆಲ್ಲ ನೋಡಿದ್ವಿ. ಸೊ ಇದೆಲ್ಲ ಏನಿದೆ ಸರ್? ಮ್ಯಾಮ್ ಇದು ಟೈಲ್ಸ್ ಅಲ್ಲಿನೇ ದೇವ್ರದ್ದು ಚಿತ್ರಗಳು ನಾವು ರೆಡಿ ಮಾಡ್ತೀವಿ. ನಿಮ್ಗೆ ಹೋಗಿ ಯಾವ ಥರ ಬೇಕು, ಫ್ಯಾಮಿಲಿ ಫೋಟೋಸ್ ಏನು ಬೇಕು ಅಂದರೆ ಟೈಲ್ಸ್ ಅಲ್ಲಿ ರೆಡಿ ಆಗೋದು. ಸೊ ಯಾವ ಥರ ಕೆಲವೊಂದಿಗೆ ದೇವ್ರ ಚಿತ್ರ ಬೇಕು, ಕೆಲವೊಂದು ಮನೆ ಇನ್ಸೈಡು ನಾವು ಇದು ಫೋಟೋ ಫ್ರೇಮ್ದೆಲ್ಲ ರೆಡಿ ಮಾಡ್ತೀವಿ. ಸೊ ಆ ಥರ ನಿಮ್ಗೆ ಯಾವ ಥರ ಬೇಕು ಅಂದರೆ ಟೈಲ್ಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ಹೇಳಿದ್ರಿ ಫ್ಯಾಮಿಲಿ ಫೋಟೋ ಸಮೇತ ನಾವು ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ನಮ್ದು ಇವಾಗ ನಮ್ಮ ಫ್ಯಾಮಿಲಿ ಫೋಟೋ ಇತ್ತು ಅಂದ್ರೆ ನಾವು ನಿಮ್ಮ ಹತ್ರ ಫೋಟೋ ಕಳಿಸಿದ್ರೆ ರೆಡಿ ಮಾಡಿ. ಹೌದು ಆರಾಮಾಗಿ ಟೈಲ್ಸ್ ಅಲ್ಲಿ ನಿಮಗೆ 4x2 ಸೈಜಸ್ಸು, 6x4 ಸೈಜಸ್, ಯಾವ ಸೈಜಸ್ ಅಲ್ಲಿ ಬೇಕಂದ್ರೆ ಅದು ರೆಡಿ ಮಾಡ್ಕೊಡ್ತೀವಿ ನಾವು. ಸೊ ನೋಡಿದ್ರಲ್ಲ, ನಿಮಗೆ ಬರೀ ಟೈಲ್ಸ್ ಮಾತ್ರ ಸಿಗಲ್ಲ. ಸೊ ಕೆಲವರಿಗೆ ಅದೊಂದು ಇಷ್ಟ ಇರುತ್ತೆ. ಈಗ ಫೋಟೋ ಫ್ರೇಮ್ ಆದರೆ ಸಮ್ ಟೈಮ್ ಬಿದ್ದಾಗ ಹೊಡೆದೋಗುತ್ತೆ, ಅಥವಾ ಒಂದು 10 ವರ್ಷ ಆದಮೇಲೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ಲೈಫ್ ಟೈಮ್ ನಿಮ್ಮ ಮನೆ ಗೋಡೆ ಮೇಲೆ ಫೋಟೋ ಇರಬೇಕು ಅಂದರೆ ಇವ್ರ ಹತ್ರ ನಿಮ್ಮ ಫ್ಯಾಮಿಲಿ ಫೋಟೋವನ್ನು ಕೊಟ್ಟರೆ, ಟೈಲ್ಸ್ ಅಲ್ಲೇ ನಿಮ್ಮ ಫ್ಯಾಮಿಲಿ ಫೋಟೋವನ್ನು ಫಿಕ್ಸ್ ಮಾಡಿಕೊಡ್ತಾರೆ. ಮೇ ಬಿ ಇದನ್ನ ನಾನು ಎಲ್ಲೂ ಕೇಳಿಲ್ಲ ಈ ಥರದೊಂದು ಆಪ್ಷನ್ನ. ಸೊ ನೀವು ಮಿಸ್ ಮಾಡದೆ ಕಾಲಭೈರೇಶ್ವರ ಗ್ರಾನೈಟ್ಸಿಗೆ ಬಂದರೆ ಇದೆಲ್ಲ ಆಫರ್ಸು ನಿಮಗೆ ಸಿಗುತ್ತೆ. ಸೊ ಮತ್ತೆ ಇನ್ನೇನಿದೆ ಸರ್ ಇಲ್ಲೆಲ್ಲ? ಮ್ಯಾಮ್ ಇಲ್ಲಿ ಯೂನಿಟ್ ಟೈಲ್ಸ್ದು ಇದೆ. ಮಿಕ್ಕಿದ್ದು ನಮ್ಮದು ಇದು ಬಂದಿದ್ದೀರಾ ನೀವು ಫಸ್ಟ್ ಅಲ್ಲಿ ನಮ್ಮದು ಫಸ್ಟ್ ಯೂನಿಟು, ಸೆಕೆಂಡ್ ಆ್ಯಂಡ್ ಥರ್ಡ್ ಯೂನಿಟ್ ಇದೆ. ಇದು ಥರ್ಡ್ ಯೂನಿಟ್ಗೆ ಬಂದಿದ್ರೆ ಇಲ್ಲಿ ಆಲ್ಮೋಸ್ಟ್ 1000 ಕಲರ್ ಆಪ್ಷನ್ಸ್ ಇದೆ. ಗ್ರನೈಟಲ್ಲಿ 1000 ಕಲರ್ ಆಪ್ಷನ್ಸ್ ಇದೆ. ಜೊತೆಗೆ ಕಾರ್ಸೈಟು, ಗ್ರನೈಟ್ಸು, ಮಾರ್ಬಲ್ಸು, ಇಲ್ಲಿ ಟೈಲ್ಸ್ ಯೂನಿಟು ಆ್ಯಂಡ್ ಮುಂದೆ ವಿಯತ್ನಾಂ ವೈಟ್ ಅಂದರೆ ನಿಮಗೆ ಜಸ್ಟ್ ಲೈಕ್ ಆನೆಕ್ಸ್ ಮಾರ್ಬಲ್ಸು ಆ್ಯಂಡ್ ಆನೆಕ್ಸ್ನು ಆಲ್ಸೋ ಅವೈಲೇಬಲ್ಸ್ ಇದೆ. ಸರ್ ನಾನು ಅಲ್ಲಿ ನೋಡಿದೆ ಒಂದಷ್ಟು ಇಂಟೀರಿಯಲ್ ವಸ್ತುಗಳಿತ್ತು. ಅಂದರೆ ಈಗ ಬುದ್ಧ ಇರ್ಬೋದು, ಆನೆ ಇರ್ಬೋದು, ಬೇರೆ ಬೇರೆ ಥರ. ಆ ಕಾನ್ಸೆಪ್ಟ್ ಯಾಕೆ ಸರ್? ಮ್ಯಾಮ್ ಅದು ಆ್ಯಕ್ಚುಲ್ಲು ನಾವು ಮಾಲ್ಗಳಿಗೆ ಹೋಗಿದ್ವಿ, ನೋಡಿದ್ವಿ ಅಲ್ಲಿ. ಸೊ ಬೇರೆ ಮಾಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಕಸ್ಟಮರ್ ಬರ್ತಾರಂತೆ, ಅವ್ರಿಗೆ ಕೆಲವೊಂದಿಗೆ ಬುದ್ಧಾಸ್ ಬೇಕು, ಕೆಲವೊಂದಿಗೆ ಇದು ಬೇಕು ಅಂತ. ಅದು ಪರ್ಪಸ್ಸು ಅಣ್ಣನ ಹೇಳಿದ್ರು, ಇಲ್ಲ ಒಂದು ನಮ್ಮದು ಓಪನ್ ಮಾಡೋಣ, ಒಂದು ಯೂನಿಟಲ್ಲಿ ಒಂದು ಚಿಕ್ಕ ಅಂಗಡಿ ಅದನ್ನು ಮಾಡೋಣ. ಸೊ ಅದು ಎಲ್ಲ ಬುದ್ಧಾಸ್ ಎಲ್ಲ ಓಪನ್ ಮಾಡಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡಿದ್ರಲ್ಲ, ಫುಲ್ ಪ್ಯಾಕೇಜ್ ನಿಮಗೆ ಬೇಕು ಮನೆಗೆ, ಬರೀ ಟೈಲ್ಸು, ಗ್ರಾನೈಟ್ಸ್ ಎಲ್ಲ. ಸೊ ನಾನು ಅವಾಗಲೇ ನಿಮಗೆ ಹೇಳಿದ್ದೆ, ಇಂಟೀರಿಯಲ್ಗೆ ಏನೇನು ಬೇಕು ನಿಮಗೆ, ಬುದ್ಧ ಬೇಕಾ, ಆನೆ ಬೇಕಾ, ರಾಧಾಕೃಷ್ಣ ಬೇಕಾ, ಎಲ್ಲ ಥರದ ವಸ್ತುಗಳು ಇಲ್ಲಿ ಸಿಗುತ್ತೆ. ಸೊ ನಾನು ಇಲ್ಲಿ ನೋಡ್ಬೋದು ನೀವು ವಾಶ್ ಬೇಸನ್ ಯಾವ್ಯಾವ ಥರ ಇದೆ ಅಂತ. ಕೆಲವರಿಗೆ ಅದೊಂದು ಕ್ರೇಜ್ ಇರುತ್ತೆ, ವಾಶ್ ಬೇಸನಲ್ಲೂ ಡಿಸೈನ್ಸ್ ಇರಬೇಕು, ಹಾಗೆ ಏನೇನೋ ಕಲ್ಲಲ್ಲಿ ಮಾಡಿರಬೇಕು ಅಂತ. ಸೊ ಬೇರೆ ಬೇರೆ ಥರ ಡಿಸೈನ್ಸ್ ಇರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಡಿಸೈನ್ಸ್ ಕಲರ್ಸಲ್ಲಿ. ಸೊ ಒಂದೇ ಕಲ್ಲಲ್ಲಿ ಇವೆಲ್ಲ ರೆಡಿ ಆಗಿರೋದು. ಸೊ ಮತ್ತೆ ತಡ ಅಲ್ವಾ, ನೀವು ಒಂದ್ಸಲ ಈ ಶಾಪ್ನ ವಿಸಿಟ್ ಮಾಡಿ, ನಿಮಗೆ ಏನು ಬೇಕು ಕಂಪ್ಲೀಟ್ ಪ್ಯಾಕೇಜ್ ಈ ಶಾಪಲ್ಲಿ ಸಿಗುತ್ತೆ. ಸೊ ಇವಾಗ ಗ್ರಾನೈಟ್ ಎಲ್ಲ ನೋಡಿದ್ವಿ ಅಲ್ವಾ.
ಬರೀ ಮನೆ ಕಟ್ಟಿದ್ರೆ ಸಾಕ, ಮನೆ ಗ್ರಾನೈಟ್ ಚೆನ್ನಾಗಿದ್ರೆ ಸಾಕ, ಒಂದೊಳ್ಳೆ ಮನೆ ಕಟ್ಟಿದ್ಮೇಲೆ ಮನೆಗೆ ಇಂಟೀರಿಯರ್ ಏನೇನೆಲ್ಲ ವಸ್ತುಗಳನ್ನ ಜೋಡಿಸ್ತೀವಿ, ಆ ಶೋ ಪೀಸ್ಗಳನ್ನ ಎಷ್ಟು ಚಂದ ಕಾಣಿಸ್ತೀವಿ ಅನ್ನೋದ್ರ ಮೇಲೆ ಆ ಮನೆ ನಿರ್ಮಾಣ ಆಗುತ್ತೆ, ಹಾಗೆ ಮನೆ ಇಂಟೀರಿಯರ್ ಚಂದವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಇಲ್ಲಿ ಬರೀ ಗ್ರಾನೈಟ್ ಮಾತ್ರ ಸಿಗಲ್ಲ, ನಿಮಗೆ ಇಂಟೀರಿಯರ್ ಶೋ ಪೀಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಶೋ ಪೀಸ್ ಇದೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಎಷ್ಟು ಚಂದದ ಶೋ ಪೀಸ್ಗಳು, ತುಂಬ ಮೀನಿಂಗ್ಫುಲ್ ಶೋ ಪೀಸ್ಗಳಿರ್ಬೋದು, ರಾಧಾಕೃಷ್ಣ ಇರ್ಬೋದು, ಗಣೇಶ ಇರ್ಬೋದು, ಹಾಗೆ ಸುಮ್ಮನೆ ದೇವ್ರ ಮನೇಲಿ ಬೇಡಪ್ಪ ಹಾಗೆ ಶೋಕೇಸಲ್ಲಿ ಇಡ್ತೀವಿ ಅಥವಾ ಟೇಬಲ್ಗಳ ಮೇಲೆ ಇಡ್ತೀವಿ. ಹಾಗೆ ನಿಮಗೆ ಕೆಲವರಿಗೆ ಈ ಮನೇಲಿ ಒಳಗಡೆ ನೀರು ಬರಬೇಕು ಅಂತೆಲ್ಲ ಆಸೆ ಇರುತ್ತೆ. ಸೊ ಈ ಥರ ಶೋ ಪೀಸ್ಗಳು ಕೂಡ ಇದೆ. ಇದೆಲ್ಲವೂ ಕೂಡ ಕಲ್ಲಲ್ಲಿ ಹಾಗೆ ಇದರಲ್ಲಿ ಮಾಡಿರುವಂಥ ಶೋ ಪೀಸ್ಗಳಿವು. ಸೊ ಇಲ್ಲಿ ಕೆಲವರಿಗೆ ಈ ವಾಸ್ತುಗಳ ಮೇಲೆ ನಂಬಿಕೆ ಇರುತ್ತೆ. ಸೊ ಅಂಥವರಿಗೆ ಆನೆ ಮೇಲೆ ಚಿತ್ರ ಬರೆದಿರುವಂಥದ್ದು, ಹಾಗೆ ಬರೀ ನೀರು ಹಾಕಿ ಅದರಲ್ಲಿ ಒಂದು ಡಿಸೈನ್ ಮಾಡುವಂಥ ಒಂದು ಕರಕುಶಲತೆ ಇಷ್ಟ ಇರುತ್ತೆ. ಸೊ ಅದು ಕೂಡ ನಮ್ಮ ಇಲ್ಲಿ ಸಿಗುತ್ತೆ. ಸೊ ಕೆಲವರಿಗೆ ಈ ಆಮೆ ವಾಸ್ತು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆಮೆಗಳನ್ನು ಇಟ್ಟಾಗ, ಆಮೆ ಶೋ ಪೀಸ್ಗಳನ್ನು ಇಟ್ಟಾಗ ಅದೇನೋ ವಾಸ್ತು ಮೇಲೆ ತುಂಬ ನಂಬಿಕೆ ಇರೋರು ಕೂಡ ಇಲ್ಲಿ ಆ ಥರದ್ದು ವಸ್ತುಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕೆಲವರಿಗೆ ಬುದ್ಧ ಇಷ್ಟ ಇರುತ್ತೆ, ಬುದ್ಧ ಇಟ್ಟರೆ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ಗ್ರೌಂಡ್ ಲೊಕೇಶನ್ಗೆ ಬುದ್ಧ ಸೂಟ್ ಆಗುತ್ತೆ ಅಂದರೆ ಸೊ ಬುದ್ಧನ ವಿಗ್ರಹ ಕೂಡ ಇಲ್ಲಿದೆ. ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಗಣೇಶಂದು, ಹಾಗೆ ಶ್ರೀರಾಮ ಸೀತೆ ವಿಗ್ರಹಗಳಿರ್ಬೋದು. ಸೊ ನಿಮಗೆ ಯಾವ್ಯಾವ ಥರ ಶಿವಂದಿರ್ಬೋದು, ಎಲ್ಲ ಥರದ ಶೋ ಪೀಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ನೀವು ಬಂದರೆ ನಿಮ್ಮ ಮನೆಗೆ ಗ್ರಾನೈಟ್ ಅಲ್ಲದೆ ಶೋ ಪೀಸ್ಗಳನ್ನು ಕೂಡ ಕೊಂಡೊಯ್ಬೋದು. ಇಲ್ಲಿ ಬುದ್ಧನ ವಿಗ್ರಹ ಕೂಡ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಗೂಬೆಗಳು ಎಷ್ಟು ಚೆನ್ನಾಗಿ ಪುಟ್ಪುಟಾಣಿ ಆನೆ ಸಮೇತ ಇದೆ. ಕೆಲವರಿಗೆ ಆನೆ ಇಷ್ಟನೇ, ಪಕ್ಷಿಗಳಿರ್ಬೋದು. ಸೊ ಯಾವ್ಯಾವ ಥರ ಬೇಕು, ಮೊಲ ಇದೆ, ರಾಧಾಕೃಷ್ಣ ದೊಡ್ಡ ವಿಗ್ರಹ ಕೂಡ ಇದೆ, ಬುದ್ಧನ ವಿಗ್ರಹ ಎಲ್ಲ ರೀತಿಯ ಸೈಜ್ಗಳಲ್ಲೂ ನಿಮಗೆ ಸಿಗುತ್ತೆ. ದೊಡ್ಡ ಸೈಜ್ ಇರ್ಬೋದು, ಚಿಕ್ಕ ಸೈಜ್ ಇರ್ಬೋದು, ನಿಮಗೆ ನಿಮ್ಮ ಮನೆಯ ಇಂಟೀರಿಯರ್ಗೆ ಯಾವ ಥರ ಸೂಟ್ ಆಗುತ್ತೆ ಸೊ ಅದೇ ಥರ ಇದೆ. ಕೆಲವರಿಗೆ ವಾಲ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ವಾಲ್ ಪೇಂಟಿಂಗ್, ವಾಲ್ಗೆ ಸೂಟ್ ಆಗುವಂತಹ ವಿಗ್ರಹಗಳಿದ್ದಾವೆ. ಸೊ ಇದೆಲ್ಲ ನೀವು ಈಗ ಒಂದೇ ಕಡೆ ಸಿಗುತ್ತೆ. ನಿಮಗೆ ಮರದಲ್ಲಿ ಮಾಡಿರುವಂಥ ಆನೆ ಬೇಕು, ಡಿಸೈನ್ ಬೇಕು ಅಂತ ಅಂದರೆ ಸೊ ಅದು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಪುಟಾಣಿ ಮಗು ಇಷ್ಟ ಇರ್ಬೋದು, ಮಗು ಇರ್ಬೋದು. ಕೆಲವೊಂದು ಮೀನಿಂಗ್ಫುಲ್ ಸಂದೇಶಗಳು ಉಳ್ಳಂತಹ ವಿಗ್ರಹಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಬುದ್ಧನ ವಾಲಿಗೆ ಹಾಕುವಂತಹ ಫ್ರೇಮ್ ಕೂಡ ಇಲ್ಲಿ ಇದೆ. ಸೊ ಇದೆಲ್ಲದೂ ಕೂಡ ಒಂದೇ ಕಡೆಯಲ್ಲಿ ಸಿಗುತ್ತೆ. ಎಲ್ಲಿ ಅಂತ ಅಂದರೆ ಕಾಲಭೈರೇಶ್ವರ ಗ್ರಾನೈಟ್ಸ್ನಲ್ಲಿ. ಸೊ ನೀವು ಒಂದ್ಸಲ ಬಂದರೆ ಸಾಕು, ಎಲ್ಲ ಥರನೂ ನೀವು ಇಲ್ಲಿಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು.